ನಾಳೆ ದೆಹಲಿಯಲ್ಲಿ ಕರ್ನಾಟಕದ ಬಗ್ಗೆ ಹೈ ವೋಲ್ಟೇಜ್ ಸಭೆ. ಬಿಗ್ ಸಸ್ಪೆನ್ಸ್. ದೆಹಲಿಗೆ ಹೊರಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್. ನಾಳೆ ದೆಹಲಿಯಲ್ಲಿ ಕರ್ನಾಟಕ ಕುರುಕ್ಷೇತ್ರ. ಏನಾಗುತ್ತೆ ಅನ್ನೋದು ರಾಜ್ಯದ ನಾಯಕರ ವಲಯದಲ್ಲಿ ಭಾರಿ ಕುತೂಹಲ ಮೂಡಿಸಿದೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಸೋನಿಯಾ ಗಾಂಧಿ ಅವರ ನಿವಾಸದಲ್ಲಿ ಹೈ ವೋಲ್ಟೇಜ್ ಸಭೆ. ಸಚಿವ ಸಂಪುಟ ಪುನರ್ರಚನೆಯೋ ನಾಯಕತ್ವ ಬದಲಾವಣೆಯೋ ಭಾರಿ ಕುತೂಹಲ ಮೂಡಿಸ್ತಾ ಇದೆ ಹೈಕಮಾಂಡ್ನ ಈ ಸಭೆ. ಹೈಕಮಾಂಡ್ ನಾಯಕರ ನಿರ್ಧಾರ ಎಲ್ಲ ಗೊಂದಲಗಳಿಗೆ ನಾಳೆ ತೆರೆ ಎಳೆಯುತ್ತಾ? ನಾಳೆ ದೆಹಲಿಯಲ್ಲಿ ಕರ್ನಾಟಕದ ಬಗ್ಗೆ ಹೈ ವೋಲ್ಟೇಜ್ ಸಭೆ ನಡೀತಾ ಇದ್ದು ಸಿಎಂ ಸಿದ್ದರಾಮಯ್ಯ ಹೊರಟಿದ್ದಾರೆ, ಡಿಸಿಎಂ ಡಿಕೆ ಶಿವಕುಮಾರ್ ಹೊರಟಿದ್ದಾರೆ. ಡಿಕೆ ಸುರೇಶ್ ದೆಹಲಿ ಫ್ಲೈಟ್ ಹತ್ತುತ್ತಾ ಇದ್ದಾರೆ. ಸಚಿವಾಕಾಂಕ್ಷಿಗಳೆಲ್ಲರೂ ದೆಹಲಿ ಕಡೆ ಮುಖ ಮಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ದೆಹಲಿ ಫ್ಲೈಟ್ ಹತ್ತೋದಕ್ಕೆ ಏರ್ಪೋರ್ಟ್ನಲ್ಲಿದ್ದಾರೆ. ನಾಳೆ ಬೆಳಗ್ಗೆಯ 11 ಗಂಟೆಗೆ ಸೋನಿಯಾ ನಿವಾಸದ ಸಭೆಯತ್ತ ಎಲ್ಲರ ಚಿತ್ತ. 2 ವಿಜುವಲ್ಸ್ ಅನ್ನ ನೀವು ನೋಡ್ತಾ ಇದ್ದೀರಾ. ಸಿಎಂ ಸಿದ್ದರಾಮಯ್ಯ ದೆಹಲಿ ಕಡೆ ಹೊರಟಿದ್ದಾರೆ. ಡಿಕೆ ಶಿವಕುಮಾರ್ ಕೆಲವೇ ಕ್ಷಣಗಳ ಮುಂಚೆ ತಮ್ಮ ನಿವಾಸದಿಂದ ಹೊರಟಿದ್ದಾರೆ. ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸೋದಕ್ಕೆ ಹೋಗಲಿಲ್ಲ. ನಾಳೆ ದೆಹಲಿಗೆ ಹೈಕಮಾಂಡ್ ಕರೆದಿದೆ. ಏನು ವಿಷಯ ಅನ್ನೋದು ಗೊತ್ತಿಲ್ಲ. ಹೈಕಮಾಂಡ್ ಸಭೆಯ ಬಗ್ಗೆ ಮಾಹಿತಿಯೇ ಇಲ್ಲ ಅಂತ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ಹೈಕಮಾಂಡ್ ಕರೆದಿದ್ದಾರೆ ಅಂದ ಮೇಲೆ ಹೋಗಬೇಕು, ಹೋಗ್ತಾ ಇದ್ದೀನಿ ಅಂತ ಡಿಸಿಎಂ ಪ್ರತಿಕ್ರಿಯೆ ಕೊಟ್ಟರು. ನಾಳೆಯ ಸಭೆಯ ಅಜೆಂಡಾ ನನಗೆ ಗೊತ್ತಿಲ್ಲ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಹೈಕಮಾಂಡ್ ಸ್ಥಾನ ಬಿಟ್ಟು ಕೊಡಿ ಅಂದ್ರೆ ನಾನು ಸಿದ್ಧ ಅಂತ ಮುನಿಯಪ್ಪ ಹೇಳ್ತಾ ಇದ್ದಾರೆ. ನನಗೆ ಸಚಿವ ಸ್ಥಾನ ಸಿಗುವ ವಿಶ್ವಾಸ ಇದೆ ಅಂತ ಬಿಆರ್ ಪಾಟೀಲರು ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ಯಾವ ನಾಯಕರು ಏನು ವಿಷಯ ಅನ್ನೋದರ ಬಗ್ಗೆ ಮಾಧ್ಯಮಗಳಿಗೆ ಮಾಹಿತಿ ಬಿಟ್ಟುಕೊಟ್ಟಿಲ್ಲ. ಸಿದ್ದರಾಮಯ್ಯ ಅವರು ಸಭೆಯ ವಿಷಯ ಗೊತ್ತಿಲ್ಲ ಅಂತಿದ್ದಾರೆ. I am invited to Delhi. Tomorrow there is a meeting by 11 o'clock. I don't know the subject. But I am invited. Last night, Mr. Venugopal called me and intimated me the date and meeting. Once again, many speculations are surrounding, sir. As you are meeting High Command after a long time. Many speculations are running around. Will it be a full stop? Speculations are always there. ಕೆಲವು ಸಂದರ್ಭದಲ್ಲಿ ಹೋಗ್ಬೇಕಾಗ್ತದೆ, ಹೋಗ್ತಾ ಇದ್ದೀನಿ. ಕೆಲವು ಸಂದರ್ಭದಲ್ಲಿ ಹೋಗ್ಬೇಕಾಗ್ತದೆ, ಹೋಗ್ತಾ ಇದ್ದೀನಿ. ಸೊ ಏನೆಲ್ಲ ಬೆಳವಣಿಗೆ ಏನು ಗೊತ್ತಿಲ್ಲ. ಡೆಲ್ಲಿ ಹೋಗ್ತಾ ಇದೀವಿ. ಸಿಎಂ ಹೋಗ್ತಿದ್ದಾರೆ, ಸಿಎಂ ಜೊತೆ ಹೋಗ್ತಾ ಇದ್ದೀವಿ ನಾವು. ಸೊ ನಾಳೆ ಹೋದ್ಮೇಲೆ ಏನು ಎಂತು ಅಂತ ಅಲ್ಲಿವರೆಗೆ ನಮಗೂ ಕೂಡ ಗೊತ್ತಿಲ್ಲ. ಕರೆದದ್ದು ಮಾತ್ರ ಅಷ್ಟೇ ಗೊತ್ತಿದೆ ಬಿಟ್ಟಿಗಿದೆ ಅಂತ. ಅಷ್ಟು ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ. ನಾಳೆವರೆಗೆ ವೇಟ್ ಮಾಡ್ಬೇಕಷ್ಟೇ. ಗೊಂದಲಕ್ಕೆ ಒಂದಷ್ಟು ಬ್ರೇಕ್ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಆಗುತ್ತೆ. ಅದೇ ಆಸೆಯಲ್ಲಿ ಹೊಂಟಿದ್ದಾರೆ, ಎಲ್ಲರೂ ಹೊಂಟಿದ್ದೀವಿ ನಾಳೆ. ಅದೇ ಯಾಕಂದರೆ ಪಕ್ಷಕ್ಕೂ ಅನಿವಾರ್ಯ ಇದೆ, ಅವಶ್ಯಕತೆಯೂ ಕೂಡ ಇದೆ, ಸರ್ಕಾರ ಕೂಡ ಇದೆ. ಸೊ ಭಾಳ ಸಾರಿ ಡ್ಯಾಮೇಜ್ ಆಗ್ತಿದೆ ಪಾರ್ಟಿ. ಅದಷ್ಟು ವರಿಷ್ಠರು ನಾಳೆ ಅದನ್ನು ಅಂತಿಮಗೊಳಿಸಿದ್ರೆ ಒಳ್ಳೆಯದು. ಸರ್ ನಾಳೆ ಎಲ್ಲಿ ಸಭೆ ಗೊತ್ತಿಲ್ಲ. ಬಹುಶಃ ಅಧ್ಯಕ್ಷ ಮನೆಯಲ್ಲಿ ಇರ್ಬೋದು, ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ಬಹುಶಃ ಅಧ್ಯಕ್ಷ ಮನೆ ಅಂತ ಹೇಳ್ತಾ ಇದ್ರು. ಸರ್ ಒಂದು ನಾಯಕತ್ವ ಬದಲಾವಣೆ ಆಗುತ್ತೋ ಇಲ್ವೋ ಸಚಿವ ಸಂಪುಟ ಅದು ಯಾವುದೋ ಗೊತ್ತಿಲ್ಲ. ಅದು ಏನು ಮೀಟಿಂಗ್ ಆದಮೇಲೆ ಗೊತ್ತಾಗೋದು. ತಾವು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ದೀರಾ? ಸೊ ಭಾಳ ದಿವಸದಿಂದ ಕಾಯ್ತಾ ಇದ್ದೀವಿ, ನೋಡೋಣ. ಎಷ್ಟು ಜನ ಹೋಗ್ತಾ ಇದ್ದೀವಿ ಸರ್ ತಾವೆಲ್ಲ? ಗೊತ್ತಿಲ್ಲ. ನಾವೊಂದು 4-5 ಜನ ಹೇಳಿದ್ರು ಬರ್ತೇವೆ ಅಂತ. ಇನ್ನೂ ಎಷ್ಟು ಜನ ಬರ್ತಾರೆ ಗೊತ್ತಿಲ್ಲ. ಸರ್ ಈ ಬಾರಿಯ ಸಚಿವ ಸಂಪುಟ ಪುನರ್ರಚನೆಯಲ್ಲಿ ತಮಗೆ ಸಚಿವ ಸ್ಥಾನ ಸಿಗುತ್ತಾ ಅನ್ನೋ ಒಂದು ನಂಬಿಕೆ ಇಂಥ ಭರವಸೆ ಇದೆ, ನೋಡೋಣ. ನೋಡೋಣ. ತಾವೇನಾದ್ರೂ ಹೋಗ್ತಾ ಇದ್ದೀರಾ? ಇಲ್ಲ, ನಾವು ಹೋಗ್ತಾ ಇದ್ದೀವಿ. ಅವ್ರಿಬ್ಬರನ್ನ ಕರೆದಿದ್ದಾರೆ, ಅವ್ರು ಹೋಗಿ ಬರ್ತಾರೆ. ಎಲ್ಲಕ್ಕೂ ತಯಾರಿದ್ದೀವಿ. ನೀವೇ ಹೇಳಿ ನಾನೇ ತ್ಯಾಗ ಮಾಡ್ತೀನಿ ಅಂತ ಹೇಳಿದ್ರಿ. ನೋಡಮ್ಮ, ಹೈಕಮಾಂಡ್ ಏನು ತೀರ್ಮಾನ ಮಾಡಿದ್ರೆ ಅದಕ್ಕೆ ನಾವೆಲ್ಲ ಬದ್ಧವಾಗಿದ್ದೇವೆ. ಅಲ್ಲಿ ಹೋದ್ಮೇಲೆ ನಾಳೆ ಸಭೆ ಕರೆದಿದ್ದಾರೆ. ಅದಕ್ಕೆ ಇವತ್ತೇ ಬೆಳಿಗ್ಗೆ ಕರೆದಿರೋದ್ರಿಂದ ಇವತ್ತೇ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಏನು ಅಜೆಂಡಾ ನಿಮಗೇನು ನಿರೀಕ್ಷೆ ಇದೆ ಸರ್? ಅದು ಅಲ್ಲೋದ ಮೇಲೆ ಗೊತ್ತಾಗುತ್ತೆ.
ಏಕೆಂದರೆ ರಾಜ್ಯಸಭಾ 3 ರಾಜ್ಯಸಭಾ ಸೀಟ್ಗಳು ಬರುತ್ತೆ ಕರ್ನಾಟಕಕ್ಕೆ, ನಮಗೆ ಕಾಂಗ್ರೆಸ್ ಪಾರ್ಟಿಗೆ. ಅದರಲ್ಲಿ ಅದು ಕೂಡ ಚರ್ಚೆ ಆಗ್ಬೋದು, ರಿಷಫಲ್ ಆಗ್ಬೋದು, MLCಗಳು ಚರ್ಚೆ ಆಗ್ಬೋದು. ಮತ್ತು ಮುಂದೆ ನಮ್ಮ ಈ SIR ಇದೆಲ್ಲ ಇದೆಯಲ್ಲ, ಅದ್ರ ಬಗ್ಗೆ ಏನಾದರೂ ಕೂಡ ಸೂಚನೆಯನ್ನು ಅವರು ಕೊಡ್ಬೋದು. ಯಾವುದು ಅಂತ ಹೇಳಿ ನಮಗಿನ್ನೂ ಸ್ಪಷ್ಟವಾಗಿ ಏನೂ ಗೊತ್ತಿಲ್ಲ. ನೋಡೋಣ, ಅದು ರೀಸೇಬಲ್ ಅದು ಮತ್ತು ಅದ್ರದ್ದು ಮೇಲೆ ತಾನೇ ಮಾತಾಡೋದು. ಇನ್ನೂ ಏನಾಗ್ತದೆ ಗೊತ್ತಿಲ್ಲ. ಅವ್ರು ಇವತ್ತು ಕರೆದಿದ್ದಾರೆ. DCM ಮತ್ತು CM ಇಬ್ಬರು ಹೋಗ್ತಾ ಇದ್ದಾರೆ. ಕೆಲವು ಪ್ರಮುಖವಾದ ಮಂತ್ರಿಗಳು ಹೋಗ್ತಾ ಇದ್ದಾರೆ. ಏನು ಚರ್ಚೆ ಇದೆ ನೋಡೋಣ. ಮುಖ್ಯಮಂತ್ರಿ ಖರ್ಗೆ ಸಾಹೇಬರು, ಸುರ್ಜಿವಾಲ, ವೇಣುಗೋಪಾಲು ಅವರೆಲ್ಲ ಸಿಗುತ್ತೆ ಅಂತ ಅನ್ಕೊಂಡಿನಿ. ಸಿಗ್ತದೆ, ಕೊಡ್ತಾರೆ. ನನಗೋಸ್ಕರ ಕಳೆದ ಸಾರಿ ಮಾತು ಕೊಟ್ಟಿರೋದ್ರಿಂದ ನಮ್ಮಲ್ಲಿ ಸಾಮಾಜಿಕ ನ್ಯಾಯದಡಿಯಲ್ಲಿ ನಾನು ಒಂದು ಜಾತಿ ಒಬ್ಬ 4 ಬಾರಿ ಗೆದ್ದಿದ್ದೀನಿ. ಹಾಗಾಗಿ ಕೊಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ನಾಳೆ 11 ಗಂಟೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಅದು ನಮ್ಮ ಕಡೆ ಇಲ್ಲ, ಆ ಲೆಕ್ಕ ನಮ್ಮ ಕಡೆ ಇಲ್ಲ. ಏನು ನೀವು ಹೇಳಬೇಕೇನು ನಮಗೆ ಗೊತ್ತು. ಮುಹೂರ್ತ ಅಷ್ಟೇ ಫಿಕ್ಸ್ ಆಗಿದೆ. ಇಲ್ಲಿವರೆಗೆ ನಾವು ಹೇಳ್ತಿದ್ವಿ ಬೇಗ ಇತ್ಯರ್ಥ ಅಂತ ಬಂದಿದ್ದೀವಿ. ಈಗ ನಾಳೆ 11 ಗಂಟೆಗೆ ಇತ್ಯರ್ಥ ಆಗಬೇಕಲ್ಲ. ಈಗ ಗೊಂದಲ, ಅನಾವಶ್ಯಕ ಹೇಳಿಕೆಗಳು ನಿಲ್ಲಬೇಕನ್ನೋದು ಎಲ್ಲರದು ಕಾಂಗ್ರೆಸ್ಸಿನ ಕಾರ್ಯಕರ್ತರ ಆಶೆ ಆಗಿದೆ. ನಮ್ಮದು ಮುಖ್ಯವಾಗಿರುವಂಥದ್ದು ಇದು ಗೊಂದಲ ಬಗ್ಗೆ ಕರೆದರಂತ ನಮ್ಮ ನಿರೀಕ್ಷೆ. ಏನು 6 ತಿಂಗಳಿಂದ ಗೊಂದಲ ಇದೆ ರಾಜ್ಯದಲ್ಲಿ, ನಮ್ಮ ಪಕ್ಷದಲ್ಲಿ, ಅದು ಇತ್ಯರ್ಥ ಮಾಡಲಿಕ್ಕೆ ಕರೆದರಂತ ನಮ್ಮ ಅನಿಸಿಕೆ. ಅದಕ್ಕೆ ಏನು ಸಂಬಂಧ ಇಲ್ಲ. ಅದು ಬೇರೆನೇ ವಿಚಾರ, ಇದು ಬೇರೆ ವಿಚಾರ. ಸೊ ಅದನ್ನು ಬೇರೆಯಾಗಿ ನೋಡಬೇಕು, ಇದನ್ನು ಬೇರೆಯಾಗಿ ನೋಡಬೇಕು. ನಾವು ಕೇಳಿದ ಪ್ರಕಾರ ಅವ್ರನ್ನೂ ಏನೋ ಅವಾಂಡ್ ಮಾಡಿದ್ರು ಅಂತ ಕೇಳಿದ್ದೀವಿ, ನನಗೆ ಗೊತ್ತಿಲ್ಲ. ಈಗ EVM ಓಪನ್ ಆಗಬೇಕಲ್ಲ, ಅದು ಕೀ ಹಾಕಿ ಓಪನ್ ಆದಾಗ ಗೊತ್ತಾಗೋದು ಯಾರಿಗೆ ಎಷ್ಟು ಬಿದ್ದು ಏನಾಗ್ತದೆ ಲೆಕ್ಕನಿಗೆ. ಅದು ಇನ್ನೂ ಓಪನ್ ಆಗಿಲ್ಲ. ಅದು ಸಬ್ಜೆಕ್ಟ್ ಯಾವುದು ಏನಂತ ಹೆಂಗೆ ಗೊತ್ತಾಗೋದು ನಮಗೆ? ಅಲ್ಲ, ಪಕ್ಷ ಕೇಳಬೇಕಲ್ಲ, ಕೇಳಿಲ್ಲ. ಇನ್ನೂ ಕೇಳಿದೆ ಹೆಂಗೆ ಹೇಳ ನೀವು ಅಡ್ವಾನ್ಸ್ ಆಗಿ ನಾವೇ ಹಾಗೆ ಪಕ್ಷ ಚರ್ಚೆ ಮಾಡಬೇಕು, ಪ್ರಾರಂಭ ಆಗಬೇಕು ಅಂದಂಥರ ವಿಚಾರ. ಇನ್ನೂ ಏನೂ ಮಾಡಿರಲ್ಲ. ಅಲ್ಲ, ನಮ್ಮ ಸಾಮರ್ಥ್ಯನ 2-3 ಎಲೆಕ್ಷನಲ್ಲಿ ಪ್ರೂವ್ ಮಾಡಿ ತೋರಿಸಿದ್ದೀವಿ. ನಮಗೆ ಹೇಳಲ್ಲ, ಅದನ್ನು ಅವರೇ ಅಸೆಸ್ ಮಾಡಬೇಕು ಅಷ್ಟೇ. ಅಲ್ಲ, ಫಸ್ಟು ಅದು ಓಪನ್ ಆಗಬೇಕಲ್ಲ, ಎದಕ್ಕೆ ಕರೆದಾರೋ ಗೊತ್ತಾಗಬೇಕಲ್ಲ. ಅದಾದ್ಮೇಲೆ ನೀವು ಹೇಳಿದ 2ನೇ ಸ್ಟೆಪ್, 3ನೇ ಹೇಳಿದ ಚಾಪ್ಟರ್ 1, 2, 3 ಅದು. ಮೊದಲನೇ ಚಾಪ್ಟರ್ದಾಗ ಏನಿದೆ, ಯಾವ ಅಜೆಂಡಾ ಇದೆ ಗೊತ್ತಿರಲಿಲ್ಲ. ಅಜೆಂಡಾ ಮೇಲೆ ಮುಂದೆ ಹೇಳುವಂಥ ನಿರ್ಧಾರಗಳ ಅಡಗಿದೆ. ಫಸ್ಟು ಏನಿದೆ ಅವರು ಅದ್ರ ಮ್ಯಾಗೆ ಮುಂದೆ ಅದೇನು ಓಪನ್ ಆಗುತ್ತದೆ ಗೊತ್ತಿಲ್ಲ ನಮಗೆ. ಏನು ಸ್ಮೂತ್ ಮಾಡಲಿಕ್ಕೆ ಹೈಕಮಾಂಡ್ ಇದ್ದೇ ಇರಲ್ಲ. ಎಂಥ ಸಂದರ್ಭ ಬಂದರೂ ಅವ್ರು ಸ್ಮೂತಾಗಿ ಹ್ಯಾಂಡಲ್ ಮಾಡ್ತಾರೆ. ಪ್ರಶ್ನೆ ಪತ್ರಿಕೆ ನಾಳೆ ಕೊಡೋರು 11 ಗಂಟೆಗೆ. ಅಲ್ಲಿ ನೋಡ್ಬೇಕಲ್ಲ, ಇವತ್ತು ಲೀಕ್ ಆದರೆ ನೀಟ್ ಥರ ಲೀಕ್ ಆದರೆ ಮತ್ತೆ ಪೋಸ್ಟ್ಪೋನ್ ಆಗುತ್ತೆ. ಅದಕ್ಕೆ ಅದೆಲ್ಲ ಟ್ರೆಜರಿಯಲ್ಲಿ ಸೇಫ್ ಆಗಿದೆ. ನಾಳೆ 11 ಗಂಟೆಗೆ ಕೊಡ್ತಾರೆ. ಯಾರು ಏನು ಬರ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.